ಮಾಧ್ಯಮದ ಸ್ನೇಹಿತರೆ, ಇವತ್ತು ದೊಡ್ಡಬಳ್ಳಾಪುರಕ್ಕೆ ಬಮೂಲ್ ಅಧ್ಯಕ್ಷನಾದ ಮೇಲೆ ಈ ಭಾಗವನ್ನ ಭೇಟಿ ಮಾಡಿ ಇಲ್ಲಿರ್ತಕ್ಕಂಥ ರೈತರು ಮತ್ತು ಸಂಬಂಧಪಟ್ಟಂತ ಮಿಲ್ಕ್ ಯೂನಿಯನ್ನ ಎಲ್ಲ ಪದಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇಲ್ಲಿಯ ಆಚಾರ ವಿಚಾರಗಳನ್ನ, ಹಾಲು ಉತ್ಪಾದಕರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ನಾನು ಇವತ್ತು ಇಲ್ಲಿ ಬಂದಿದ್ದೇನೆ. ಈ ಮಧ್ಯದಲ್ಲಿ ತಾವೆಲ್ಲ ನನ್ನನ್ನು ಭೇಟಿ ಮಾಡಲಿಕ್ಕೋಸ್ಕರ ಕಾಯ್ತಾ ಇದ್ದೀರಿ. ತಮ್ಮೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ನಾನು ಬಯಸ್ತೇನೆ. ಇವತ್ತೇನು ಬಮೂಲ್ನ ಜವಾಬ್ದಾರಿಯನ್ನ ನಮ್ಮ 3 ಜಿಲ್ಲೆಯ ನಾಯಕರುಗಳು ಜವಾಬ್ದಾರಿಯನ್ನು ವಹಿಸಿದ ಮೇಲೆ ಸಾಕಷ್ಟು ಸುದೀರ್ಘವಾದಂತ ಚಿಂತನೆಗಳನ್ನು ಮಾಡ್ತಾ ಅನೇಕ ಸಮಸ್ಯೆಗಳು ರೈತರು ಎದುರಿಸ್ತಾ ಇರ್ತಕ್ಕಂಥದ್ದು, ಹಾಲು ಉತ್ಪಾದಕರು, ವಿಶೇಷವಾಗಿ ಹಾಲು ಉತ್ಪಾದಕರು ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಸೊ ಇವತ್ತು ನಾವು ಏನು ಪ್ರತಿನಿತ್ಯ 18-17 ಲಕ್ಷ ಲೀಟರ್ ಹಾಲನ್ನ ನಮ್ಮ ಒಕ್ಕೂಟದಲ್ಲಿ ನಾವು ಪ್ರೊಕ್ಯೂರ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಗುಣಮಟ್ಟದ ಹಾಲಿನ ನಿರ್ವಹಣೆಯನ್ನು ಮಾಡಬೇಕಾದಂತಹ ಜವಾಬ್ದಾರಿ ಕೂಡ ನಮ್ಮೆಲ್ಲರ ಮೇಲೂ ಇದೆ. ಅದಕ್ಕೆ ರೈತರಿಗೆ ಒಳ್ಳೆ ಬೆಲೆ ಕೊಡಬೇಕಾದಂಥದ್ದು ಕೂಡ ನಮ್ಮ ಮೇಲಿದೆ. ಗ್ರಾಹಕರಿಗೂ ಕೂಡ ಗುಣಮಟ್ಟವನ್ನ ಕಾಪಾಡ್ತಾ ಗ್ರಾಹಕರ ಹಿತವನ್ನು ಕಾಪಾಡಬೇಕಾದಂತಹ ಜವಾಬ್ದಾರಿ ಇದೆ. ಇದೆಲ್ಲ ಆಗಬೇಕು ಅಂತ ಹೇಳಿದ್ರೆ ಈ ಒಂದು ಸಹಕಾರ ತತ್ವದಲ್ಲಿ ಬೆಂಗಳೂರು ಹಾಲು ಒಕ್ಕೂಟ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ಏನು ಈ ಒಕ್ಕೂಟ ಸುಮಾರು 1965ರಲ್ಲಿ ಕೃಷ್ಣಪ್ಪನವರು ಇದನ್ನ ಚಾಲನೆಗೆ ಕೊಟ್ಟರು. ಅವತ್ತಿಂದ ಇವತ್ತವರೆಗೂ ಕೂಡ ಸಾಕಷ್ಟು ಮೈಲುಗಲ್ಲನ್ನ ಹಾಕ್ತಾ ಬಂದಿದೆ. ಸೊ ಇವತ್ತು ವ್ಯವಸ್ಥೆ ಇದೆ, ವ್ಯವಸ್ಥೆಗೆ ತಕ್ಕಂತೆ ಮಾರುಕಟ್ಟೆಯನ್ನ ನಾವು ಕಾಂಪಿಟೇಷನ್ ಜಾಸ್ತಿ ಇದೆ. ಮಾರುಕಟ್ಟೆನಲ್ಲೂ ಕೂಡ ಬೇರೆ ಬೇರೆ ಖಾಸಗಿಯವರು ಮತ್ತು ಹೊರ ರಾಜ್ಯದ ಸಂಸ್ಥೆಗಳು ಕೂಡ ಎಲ್ಲ ಕಡೆ ಮಾರುಕಟ್ಟೆಯನ್ನ ಕ್ಯಾಪ್ಚರ್ ಮಾಡ್ತಾ ಇರೋದ್ರಿಂದ ಏನಾದರೂ ಮಾಡಿ ಗುಣಮಟ್ಟವನ್ನ ಕಾಪಾಡ್ತಾ ರೈತರಿಗೆ ಒಳ್ಳೆಯದನ್ನು ಮಾಡಬೇಕು, ಜೊತೆಗೆ ಗ್ರಾಹಕರಿಗೂ ಕೂಡ ಒಳ್ಳೇದು ಮಾಡಬೇಕು ಅನ್ನೋಂಥ ಚಿಂತನೆಯಲ್ಲಿ ಇವತ್ತು ನಾನು ದೊಡ್ಡಬಳ್ಳಾಪುರ ಚಿಲ್ಲಿಂಗ್ ಸೆಂಟರ್ಗೆ ಮಾನ್ಯ ವೆಂಕಟಣ್ಣಪ್ಪನವರು, ರವಿ ಅವರು, ಈ ಭಾಗದ ನಿರ್ದೇಶಕರಾದಂಥ ಆನಂದ್ರವರು, ಅವರು ಕೂಡ ಹಿಂದೆ ನಮ್ಮ ಪಕ್ಷದಲ್ಲೇ ಇದ್ರು. KMFಗೆ ಅವರನ್ನು ನಿರ್ದೇಶಕರನ್ನು ಕೂಡ ನಾವು ಮಾಡಿದ್ವಿ. ತದನಂತರದಲ್ಲಿ ಅವರು ಕೂಡ ಈ ಬಾರಿ 2ನೇ ಬಾರಿ ಗೆದ್ದಿದ್ದಾರೆ. ಎಲ್ಲರ ಸಹಕಾರವನ್ನ ಪಡೆದು ಯಾವ ರೀತಿಯಾಗಿ ಪ್ರತಿ ವಿಭಾಗದಲ್ಲೂ ಕೂಡ ಒಂದು ಬದಲಾವಣೆಯನ್ನು ತರಬಹುದು ಅಂತಕ್ಕಂಥ ಚಿಂತನೆಗಳನ್ನು ನಾವು ಮಾಡ್ತಾ ಇದ್ದೇವೆ. ನಾನಾದ್ರೂ ಮಾಧ್ಯಮದ ಎಲ್ಲ ಸ್ನೇಹಿತರ ಮುಖಾಂತರ, ನಡೆದಿರ್ತಕ್ಕಂಥ ಎಲ್ಲರ ಮುಖಾಂತರ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ: ನಂದಿನಿ ಹಾಲು ಪರಿಶುದ್ಧವಾದಂತಹ ಹಾಲು. ನಂದಿನಿ ಹಾಲು ಕಡಿಮೆ ದರದಲ್ಲಿ ಸಿಗ್ತದೆ ಅಂತ ಹೇಳಿ ಯಾರು ಕೂಡ ಜಾಸ್ತಿ ಉಪಯೋಗಿಸೋದಿಲ್ಲ. ಸಾಕಷ್ಟು ದೂರುಗಳನ್ನ ಹೇಳ್ತಾರೆ. ನಾವು ಪ್ರಿಸರ್ವೇಟಿವ್ಸ್ ಹಾಕ್ತು ಅಂತ ಹೇಳಿದ್ರೆ ನಾವು ಸೆಲ್ಫ್ ಲೈಫ್ನ ಜಾಸ್ತಿ ಕೊಡ್ಬೋದು. ನಾವು ಜನರ ಆರೋಗ್ಯದ ದೃಷ್ಟಿಯಿಂದ ಅವತ್ತು ಸಿಕ್ಕಂತ ಹಾಲನ್ನ ಅವತ್ತೇ ಮಾರುಕಟ್ಟೆಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಈ ದೇಶದಲ್ಲಿ ನಾವು ಇಟ್ಕೊಂಡಿದ್ದೇವೆ. ಅದರಲ್ಲೂ ವಿಶೇಷವಾಗಿ ನಂದಿನಿ ಇವತ್ತು ಎಲ್ಲ ಕಡೆ ಅವತ್ತು ಸಿಕ್ಕದಂತ ಹಾಲನ್ನ, ಸಂಜೆ ಕಲೆಕ್ಟ್ ಮಾಡಿದಂತ ಹಾಲನ್ನ ಬೆಳಗ್ಗೆ ಎಲ್ಲ ನಾಗರಿಕರ ಮನೆಗೆ, ಗ್ರಾಹಕರ ಮನೆಗೆ ಕೊಡುವಂತ ವ್ಯವಸ್ಥೆಯನ್ನ ಇಟ್ಕೊಂಡಿದೆ. ಹಾಗಾಗಿ ಒಂದು ಪರಿಶುದ್ಧವಾದಂತಹ ಹಾಲನ್ನ ಬಳಸ್ತಕ್ಕಂಥದ್ದಕ್ಕೆ ಎಲ್ಲರೂ ಕೂಡ ಮಧ್ಯಂತರರು ಆದಿಯಾಗಿ ಎಲ್ಲರೂ ಕೂಡ ಸಹಕಾರವನ್ನ ಕೊಡಬೇಕು. ಹೆಚ್ಚು ಹಾಲನ್ನ ಬಳಕೆ ಮಾಡಿ ಬೇರೆ ಹಾಲುಗಳು ನಾವು ಕೂಡ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಕಾಂಪಿಟೇಷನ್ ಕೊಡ್ಲಿಕ್ಕೆ ಅವಕಾಶ ಇದೆ. ಆದ್ರೆ ಆರೋಗ್ಯ ಬಹಳ ಮುಖ್ಯ. ಆರೋಗ್ಯಕರವಾದ ಹಾಲು
ಮಕ್ಕಳಿಗೆ ಮತ್ತು ಎಲ್ಲರಿಗೂ ಕೂಡ ಪ್ರೋಟೀನ್ ಸಿಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಕೆಲಸವನ್ನ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಸಾಕಷ್ಟು ಉತ್ಪನ್ನಗಳಿದೆ. ಸುಮಾರು 160ಕ್ಕೂ ಹೆಚ್ಚು ಉತ್ಪನ್ನಗಳನ್ನು ನಂದಿನಿ ಪ್ರಾಡಕ್ಟ್ ಮಾರುಕಟ್ಟೆಗೆ ಬಿಟ್ಟಿದೆ. ಆದರೆ ಇವತ್ತಿನವರೆಗೂ ಕೂಡ 160 ಪ್ರಾಡಕ್ಟ್ಗಳಿದೆ ಅಂತ ಹೇಳಿ ಸಾರ್ವಜನಿಕರಿಗೆ ಗೊತ್ತಿಲ್ಲ. ಸೊ ಇದನ್ನ ಪರಿಚಯ ಮಾಡಿಸುವಂತ ಕೆಲಸ ಕೂಡ ಇವತ್ತು ನಮ್ಮೆಲ್ಲರ ಮೇಲೆ ಇದೆ. ರೈತರ ಹಿತ ಕಾಪಾಡಬೇಕು ಅಂತ ಅಂದ್ರೆ ನಾವು ನಿಮ್ಮೆಲ್ಲರ ಸಹಕಾರ ಬೇಕಾಗ್ತದೆ. ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಇವತ್ತು ನಂದಿನಿ ತುಪ್ಪ ಇವತ್ತು ತಿರುಪ್ತಿಗೆ ನಾವು ಹೆಚ್ಚು ಸಪ್ಲೈಯನ್ನ ಮಾಡ್ತಾ ಇದ್ದೇವೆ. ದೇಶ ವಿದೇಶಗಳಲ್ಲಿ ಸಪ್ಲೈ ಮಾಡ್ತಾ ಇದ್ದೇವೆ. ಸೊ ಯಾರೋ ಕೆಲವರು, ನಾನು ಕಳೆದ ಒಂದೂವರೆ ತಿಂಗಳಿಂದ ನಾನು ಅಧ್ಯಕ್ಷನಾದ ಮೇಲೆ ಸುದೀರ್ಘವಾಗಿ ಅನೇಕ ಮಾರುಕಟ್ಟೆಯವರ ಜೊತೆ ವ್ಯಾಪಾರಸ್ಥರ ಜೊತೆ ಮಾತನಾಡಿದ್ದೇನೆ. ಹೋಟೆಲ್ ಅಸೋಸಿಯೇಷನ್ ಅವ್ರ ಜೊತೆ ಮಾತನಾಡಿದ್ದೇನೆ. ನಮ್ಮ ಅಧಿಕಾರಿಗಳ ಹತ್ರ ಮಾತನಾಡಿದ್ದೇನೆ. ಸಾಕಷ್ಟು ವಿಚಾರಗಳನ್ನು ನಾನು ಮಾತನಾಡಿದ್ದೇನೆ. ಮಾತನಾಡುವಂಥ ಸಂದರ್ಭದಲ್ಲಿ ಕಳಪೆ ಗುಣಮಟ್ಟದ ವಸ್ತುಗಳು ಇವತ್ತು ಹಾಲಿಗೆ ಬೆರಕೆಯಾಗಿ ಬೇರೆ ಬೇರೆ ಪದಾರ್ಥಗಳು, ಪನ್ನೀರು ಕಡಿಮೆಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಪನ್ನೀರನ್ನ ಎಲ್ಲರೂ ಕೂಡ ಇಲ್ಲಿ ನೀವು ಪ್ರತಿನಿತ್ಯ ನೀವು ತಗೊಳ್ತಾ ಇದ್ದೀರಿ. ಬೇರೆ ಬೇರೆ ಕಂಪನಿಗಳಿಗೆ ಸೇರಿ, ಖಾಸಗಿ ಕಂಪನಿಗಳಿಗೆ ಸೇರಿ. ಆದ್ರೆ ಆ ಕಂಪನಿಗಳ ಗುಣಮಟ್ಟ ಇದೆಯಾ, ಬೆಲೆ ಕಮ್ಮಿ ಆಗಿದ ತಕ್ಷಣನೇ ನೀವು ಅದನ್ನ ಆಯ್ಕೆ ಮಾಡ್ಕೊಂಡಿದ್ದೆ ಆಯ್ತು ಅಂತ ಅಂದ್ರೆ ನೀವು ಅದರಿಂದನೇ ಆಸ್ಪತ್ರೆಗೆ ಹಣವನ್ನ ಒದಗಿಸ್ಬೇಕಾಗ್ತದೆ. ಆಸ್ಪತ್ರೆಗೆ ಹೆಚ್ಚೆಚ್ಚು ಹಣವನ್ನ ಖರ್ಚು ಮಾಡಬೇಕಾಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.